ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೈಗೊಂಡಿರತಕ್ಕಂಥ ಇಡಿ ಅವರು ಈಗಾಗಲೇ ಸಾಕಷ್ಟು ತಿಂಗಳುಗಳಿಂದ ವಿಚಾರಗಳನ್ನ ಕೆದಕ್ತಾ ಇದ್ದಾರೆ. ನಾಗೇಂದ್ರ ಅವರ ತಲೆದಂಡವಾಗಿತ್ತು. ಇವತ್ತು ಸಂಸದ ಹಾಗೂ 3 ಶಾಸಕರ ಮನೆಗಳ ಮೇಲೆ ಇಡಿ ಅವರು ದಾಳಿಯನ್ನು ನಡೆಸಿದ್ದಾರೆ. ಅದರಲ್ಲೂ ಬಳ್ಳಾರಿಯ ಸಂಸದ ತುಕಾರಾಂ ಮತ್ತು ಅದೇ ಭಾಗದ 3 ಶಾಸಕರು ನಾರಾ ಭರತ್ ರೆಡ್ಡಿ, ಗಣೇಶ್ ಮತ್ತು ಶ್ರೀನಿವಾಸ್, ಈ 4 ಜನರ ನಿವಾಸದ ಮೇಲೆ ದಾಳಿ ಮಾಡಿದ್ದಾರೆ. ನಿದ್ದೆಗಣ್ಣಿನಲ್ಲಿದ್ದ ಬಳ್ಳಾರಿ ಕೈ ನಾಯಕರಿಗೆ ಇಡಿ ಅವರು ಶಾಕ್ ಕೊಟ್ಟಿದ್ದಾರೆ. ಇಡಿ ಇಕ್ಕಳದಲ್ಲಿ ಸಿಲುಕಿದ್ದಾರೆ ಸಂಸದ ಮತ್ತು 4 ಶಾಸಕರು. ಬಳ್ಳಾರಿ ಎಂಪಿ ತುಕಾರಾಮನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ. ಅದು ಅವ್ರ ಮನೆಯಲ್ಲೇ, ಬೇರೆ ಇನ್ನೆಲ್ಲೂ ಅಲ್ಲ. ನಾರಾ ಭರತ್ ರೆಡ್ಡಿ, ಕಂಪ್ಲಿ ಗಣೇಶ್, ಕೂಡ್ಲಿಗಿ ಶಾಸಕ ಶ್ರೀನಿವಾಸ್, ಶಾಸಕ ನಾಗೇಂದ್ರ, ಅದು ಬೆಂಗಳೂರಿನಲ್ಲಿ ನಾಗೇಂದ್ರ ಅವರ LHನಲ್ಲಿ ಅವರ ಕಚೇರಿ ಮೇಲೆ ದಾಳಿಯಾಗಿದೆ. ಎಲ್ಲ ಕಡೆ ಸೇರಿ ಒಟ್ಟು 80 ಜನ ಅಧಿಕಾರಿಗಳು ಇಲ್ಲೆಲ್ಲ ದಾಳಿಯನ್ನು ಮಾಡಿದ್ದಾರೆ. ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಎಂಡ್ ಆಫ್ ದ ಡೇ ಯಾರನ್ನು ವಶಕ್ಕೆ ಪಡಿತಾರಾ ಇಲ್ವಾ, ಕೇವಲ ದಾಳಿಗಷ್ಟೇ ಸೀಮಿತವಾಗುತ್ತಾ, ಇದೆಲ್ಲ ಏನು ಬೇಕಾದರೂ ಆಗ್ಬೋದು. ಬಟ್ ಈಗ ವಿತ್ ಪ್ರೊಟೆಕ್ಷನ್ ಅವರು ಹಲವಾರು ಕಡೆ ದಾಳಿ ಮಾಡಿದ್ದಾರೆ. ಕೆಲವ್ರ ಮನೆ ಮೇಲೆ 5 ಜನ, ಕೆಲವ್ರ ಮನೆ ಮೇಲೆ 10 ಜನ, ಹೀಗೆ ದಾಳಿಯನ್ನು ಮುಂದುವರಿಸಿದ್ದಾರೆ. ಆಮೇಲೆ ನಿಮಗೆ ಇಡಿ ದಾಳಿ ಗೊತ್ತಿರುತ್ತೆ. ಒಂದು ಸಾರ್ತಿ ಅವರು ಮನೆ ಒಳಗಡೆ ಹೋದರೆ ಕಂಪ್ಲೀಟ್ ದಾಳಿಯನ್ನು ಮುಗಿಸಿ ಹೊರಗೆ ಬರೋ ತನಕ ಅವ್ರು ಯಾವ ಮಾಹಿತಿಯನ್ನು ಹೊರಗೆ ಬಿಟ್ಕೊಡಲ್ಲ, ಮತ್ತು ಅವರು ಕೂಡ ಹೊರಗೆ ಬರಲ್ಲ. ಈಗ ಹೆಚ್ಚು ಕಡಿಮೆ ಎಲ್ಲರೂ ಅವರವ್ರ ಮನೆಯಲ್ಲೇ ಇದ್ದರು, ಸಂಸದರು, ಶಾಸಕರು ಎಲ್ಲರೂ ಕೂಡ. ಹಾಗಾಗಿ ಸಹಜವಾಗಿ ಅವರೆಲ್ಲರನ್ನ ಎನ್ಕ್ವೈರಿ ಮಾಡಿರ್ತಾರೆ. ಚುನಾವಣೆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಬ್ಯಾಂಕ್ ಟ್ರಾನ್ಸಾಕ್ಷನ್, ಆಮೇಲೆ ಅವ್ರ ಮನೆಯಲ್ಲಿ ಯಾರ್ಯಾರ ಹೆಸರಿನಲ್ಲಿ ಬ್ಯಾಂಕ್ ಅಕೌಂಟ್ ಇದೆ, ಬೇನಾಮಿ ಬ್ಯಾಂಕ್ ಅಕೌಂಟ್ಗಳಿದೆಯಾ, ದುಡ್ಡೇನಾದರೂ ಟ್ರಾನ್ಸಾಕ್ಟ್ ಆಯಿತಾ, ಇಲ್ಲಿ ಬೆಂಗಳೂರಿನಿಂದ ಅದು ಹೈದರಾಬಾದ್ಗೆ ಹೋಗಿತ್ತು ದುಡ್ಡು ಬ್ಯಾಂಕ್ಗೆ, ಅಲ್ಲಿಂದ ಏನಾದರೂ ದುಡ್ಡು ಇವ್ರ ಕೈಗೆ ಬಂದಿದೆಯಾ, ಹೀಗೆ ಹಲವಾರು ಆಯಾಮಗಳಲ್ಲಿ ಈಗ ತನಿಖೆ ನಡೀತಾ ಇದೆ. ಸೊ ಶಾಸಕರು ಎಲ್ಲರೂ ಕಾಂಗ್ರೆಸ್ನವರೇ, ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದರೆ ಇವಾಗ ರೇಡ್ ಆಗಿರ್ತಕ್ಕಂಥದ್ದು ಸಂಸದರು ಮತ್ತು 3 ಜನ ಶಾಸಕರು ಎಲ್ಲರೂ ಕೂಡ ಕಾಂಗ್ರೆಸ್ನವರೇ. ಅವರ ನಿವಾಸಗಳ ಮೇಲೇ ದಾಳಿಯನ್ನು ನಡೆಸಿ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ ಒಳಗಡೆ ಏನು ನಡೀತಾ ಇದೆ ಅಂತಕ್ಕಂಥದ್ದು ಕೇವಲ ದಾಖಲೆಗಳ ಪರಿಶೀಲನೆಗೆ ಮಾತ್ರ ಅಧಿಕಾರಿಗಳು ಸೀಮಿತರಾಗಿದ್ದಾರಾ? ಎನ್ಕ್ವೈರಿಗಳು ನಡೀತಾ ಇದೆಯಾ? ವಶಕ್ಕೆ ಪಡೆಯೋ ಸಾಧ್ಯತೆ ಇದೆಯಾ? ಇನ್ಸೈಡ್ ಸ್ಟೋರಿ ಏನು ಅಂತ ಗೊತ್ತಾಗಿದೆಯಾ ಅಂತ? ಅರವಿಂದ್, ಸದ್ಯಕ್ಕೆ ಸಂಡೂರಿನ ಈ ತುಕಾರಾಂ ಅವರ ನಿವಾಸದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಇಡಿ ಅಧಿಕಾರಿಗಳು ತುಕಾರಾಂ ಅವರನ್ನ ಸದ್ಯಕ್ಕೆ ಮುಂದೆ ಕೂಡಿಸ್ಕೊಂಡು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅವ್ರನ್ನ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರನ್ನ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಅಂದ್ರೆ ಇದೇ ಕಾರಣಕ್ಕೋಸ್ಕರ ತುಕಾರಾಂ ಅವರ ನಿವಾಸದಿಂದ ಸುಮಾರು 1 ರಿಂದ 2 ಕಿಲೋಮೀಟರ್ ಅಂತರದಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿದ್ರೆ ಎಲ್ಲೂ ಕೂಡ ಅವ್ರ ಮನೆ ಹತ್ತಿರದಲ್ಲಿ ಯಾರು ಕೂಡ ಬರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಸುಮಾರು 10 ರಿಂದ 15 ಇಡಿ ಅಧಿಕಾರಿಗಳು ಈಗ ತುಕಾರಾಂ ಅವರ ನಿವಾಸದಲ್ಲಿ ತುಕಾರಾಂ ಅವ್ರನ್ನ ಮುಂದೆ ಕೂಡಿಸ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಬಳ್ಳಾರಿ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ, ಕಂಪ್ಲಿ ಶಾಸಕ JN ಗಣೇಶ್ ಮತ್ತು ಕೂಡ್ಲಿಗಿ ಶಾಸಕ NT ಶ್ರೀನಿವಾಸ್ ಸೇರಿದಂತೆ ಒಟ್ಟು 7 ರಿಂದ 8 ಕಡೆಗಳಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ 7-8 ಕಡೆಗಳಲ್ಲಿ ಇದೀಗ ದಾಳಿಯನ್ನು ಮಾಡಿರ್ತಕ್ಕಂಥ 80ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಇದೀಗ ತಲಾಶ್ ಮಾಡ್ತಾ ಇದ್ದಾರೆ. ಅವ್ರನ್ನ ಒಂದಿಷ್ಟು ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಬಳ್ಳಾರಿಯ ಮತ್ತು ವಿಜಯನಗರ ಜಿಲ್ಲೆಯ ಪೊಲೀಸರಿಗೆ ಯಾವುದೇ ರೀತಿಯ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಹೀಗಾಗಿ ಏಕಾಏಕಿ ಬೆಳಗಿನ ಜಾವದಲ್ಲಿ ಬಂದಿರತಕ್ಕಂಥ ಇಡಿ ಅಧಿಕಾರಿಗಳು ತನಿಖೆಯನ್ನು ಶುರು ಮಾಡಿದರೆ, ಅಂದ್ರೆ ಈಗ ಹಿಂದೆ ನಾಗೇಂದ್ರ ಅವರ ಬಂಧನದ ನಂತರದಲ್ಲಿ ಸಿಕ್ಕಂತ ಒಂದಿಷ್ಟು ಸಾಕ್ಷ್ಯಗಳೇನಿತ್ತು ಅವೆಲ್ಲವುಗಳನ್ನ ಕೂಡ ಮುಂದಿಟ್ಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಅವರಿಂದ ಉತ್ತರವನ್ನ ಪಡೆದುಕೊಳ್ತಕ್ಕಂಥ ಕೆಲಸವನ್ನ ಇದೀಗ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಅರವಿಂದ್, ಒಂದಿಷ್ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳೇನಾಗಿತ್ತು ಅವುಗಳನ್ನು ಕೂಡ ಮುಂದಿಟ್ಕೊಂಡಿದ್ದಾರೆ ಮತ್ತು ಅವುಗಳನ್ನು ಕೂಡ ತರಿಸ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಯಾಕಂದ್ರೆ ಕ್ಷೇತ್ರವಾರು ಹಣವನ್ನು ಹಂಚಿಕೆ ಮಾಡೋದಕ್ಕೆ ಒಂದಿಷ್ಟು ಬೇರೆ ಬೇರೆ ಜ್ಯುವೆಲ್ಲರಿ ಶಾಪ್ಗಳು ಮತ್ತು ವೈನ್ ಶಾಪ್ಗಳಿಗೂ ಕೂಡ ಅಂದ್ರೆ ಆ ಮಾಲಕರುಗಳಿಗೆ ಹಣವನ್ನು ಕೊಟ್ಟು ಅಲ್ಲಿಂದ ಹಂಚಿಕೆಯನ್ನು ಮಾಡಿದ್ರು ಅನ್ನುವಂಥ ಆರೋಪಗಳು ಕೇಳಿ ಬಂದಿತ್ತು. ಅವೆಲ್ಲ ಅಂಶಗಳನ್ನ ಇದೀಗ ಇಡಿ ಅಧಿಕಾರಿಗಳು ಮುಂದಿಟ್ಟುಕೊಂಡಿದ್ದಾರೆ. ಯಾವ್ಯಾವ ಬ್ಯಾಂಕ್ ಖಾತೆಗಳ ಮೂಲಕ ಹಣ ವರ್ಗಾವಣೆ ಆಗಿತ್ತು ಮತ್ತು ಯಾರಿಗೆ ಹಣ ಎಷ್ಟು ಹೋಗಿತ್ತು ಅನ್ನುವಂಥದ್ದನ್ನ ಬಹುಶಃ ಇಡಿ ಅಧಿಕಾರಿಗಳು ಒಂದಿಷ್ಟು ಅಂಕಿಅಂಶಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಇದೇ ಒಂದು ವಿಚಾರಗಳನ್ನ ಮುಂದಿಟ್ಕೊಂಡು ಇದೀಗ 3 ಶಾಸಕರು ಮತ್ತು ಸಂಸದ ತುಕಾರಾಂ ಸೇರಿದಂತೆ ಒಟ್ಟು ಎಲ್ಲೆಲ್ಲಿ ದಾಳಿಯನ್ನು ಮಾಡಿದ್ರೆ ಎಲ್ಲೆಲ್ಲೂ ಕೂಡ ಈ ರೀತಿಯ ಒಂದಿಷ್ಟು ಸಾಕ್ಷಿಗಳನ್ನ ಮುಂದಿಟ್ಕೊಂಡು ಪ್ರಶ್ನೆಗಳನ್ನ ಕೇಳಿ ಅವರಿಂದ ಉತ್ತರವನ್ನು ಪಡೆದುಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರವನ್ನು ಕೊಡುವಲ್ಲಿ ಎಲ್ಲರೂ ಕೂಡ ವಿಫಲರಾಗ್ತಾ ಇದ್ರೆ, ಯಾರು ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಅಮರೇಶ್, ಒಟ್ಟಾರೆ ಈಗ ರೇಡ್ ಮುಂದುವರೆದಿದೆ, ಅಷ್ಟು ಮಾತ್ರ ವಿಚಾರಗಳು ಏನೇನಾಗಿದೆ, ಏನೆಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅದು ಮಾತ್ರ ನಂತರ ಗೊತ್ತಾಗಬೇಕಾಗತ್ತೆ. ಸದ್ಯಕ್ಕಂತೂ ಮೊದಲಿಗೆ ಇವರು ಟಾರ್ಗೆಟ್ ಮಾಡಿದ್ದು ನಾಗೇಂದ್ರ ಅವರನ್ನು. ಆಗ ನಾಗೇಂದ್ರ ಅವರು ಮಂತ್ರಿಗಳಾಗಿದ್ದರು, ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿದ್ದರು.
ಆ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದಾಗ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬಂತು. ರಾಜೀನಾಮೆ ಕೊಟ್ಟರು, ಅವರ ತಲೆದಂಡ ಆಯಿತು, ಅವ್ರು ಜೈಲಿಗೆ ಹೋದರು. ಪರಪ್ಪನ ಅಗ್ರಹದಲ್ಲಿ 100ಕ್ಕೂ ಹೆಚ್ಚು ದಿನಗಳ ತನಕ ಜೈಲಲ್ಲಿದ್ದರು. ಆಮೇಲೆ ಜಾಮೀನು ಪಡ್ಕೊಂಡು ಹೊರಗೆ ಬಂದರು. ಈಗಲಾದರೂ ಮುಗಿತಾ ಎಲ್ಲ ಅಂತಂದರೆ ನೋ. ಯಾಕೆ ಅಂತಂದರೆ ಈಗ ನಾಗೇಂದ್ರ ಅವರ ಈಗ ಶಾಸಕರ ಕೊಠಡಿ ಏನಿದೆ LHಲ್ಲಿ, ಅದನ್ನು ಅಲ್ಲೂ ಕೂಡ ರೇಡ್ ಆಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಆಮೇಲೆ ಆ ಚುನಾವಣೆಗೆ ಬಳಕೆಯಾದ ಹಣ ಅಂತ ಹೇಳಿ ಆ ಚುನಾವಣೆಯಲ್ಲಿ ಗೆದ್ದಿದ್ದು ಕಾಂಗ್ರೆಸ್ನಿಂದ ತುಕಾರಾಮ್ ಅವರು. ಸೊ ತುಕಾರಾಮ್ ಅವರನ್ನು ಇಲ್ಲಿ ತನಕ ಅವರು ಟಚ್ ಮಾಡಿರಲಿಲ್ಲ ಇಲ್ಲಿ ತನಕ. ಈಗ ತುಕಾರಾಮ್ ಅವರ ಮನೆ ಮೇಲೆ 10-15 ಜನ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಆಮೇಲೆ ಈ ಹಣ ಹಂಚಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾರಾ ಭರತ್ ರೆಡ್ಡಿ ಆಗಿರಬಹುದು, ಶ್ರೀನಿವಾಸ್ ಆಗಿರಬಹುದು, ಗಣೇಶ್ ಆಗಿರಬಹುದು, ಅವರವರ ವಿಧಾನಸಭಾ ಕ್ಷೇತ್ರಕ್ಕೆ ಹಂಚೋದಕ್ಕೆ ಅಂತ ದುಡ್ಡು ತೊಗೊಂಡಿದ್ದಾರೆ. ಆ ದುಡ್ಡು ಯಾವುದು ಅಂತಂದರೆ ಇವ್ರ ಪ್ರಕಾರ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಂತ. ಹಾಗಾಗಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಸಾಮಾನ್ಯ ಚುನಾವಣೆ ಪ್ರಕ್ರಿಯೆಗಳು ಹೆಂಗೆ ನಡೆಯುತ್ತೆ ಅಂತ ಗೊತ್ತಿದ್ರೆ ಈ ದುಡ್ಡು ಅಂತಲೇ ಅಲ್ಲ, ದುಡ್ಡು ಸರ್ಕ್ಯುಲೇಟ್ ಆಗೇ ಆಗುತ್ತೆ ಚುನಾವಣೆಯಲ್ಲಿ. ಅಫ್ಕೋರ್ಸ್